ಆದರೆ ಎಲ್ಲ ಕಡೆ ಈಗ ಕೇಳಿ ಬರ್ತಾ ಇರುವಂತಹ ಸುದ್ದಿ ಏನು ಅಂದರೆ ಜಲ್ಲಿಕಟ್ಟು ಆಚರಣೆ ಬೇಕು ಅನ್ನುವಂಥದ್ದು ಇಡೀ ತಮಿಳುನಾಡಿನಾದ್ಯಂತ ಕೇಳಿ ಬರ್ತಾ ಇರುವಂತಹ ಮಾತು. ಆದರೆ ಈಗಾಗಲೇ ಸುಪ್ರೀಂ ಕೋರ್ಟ್ 1 ವಾರ ತೀರ್ಪನ್ನು ಮುಂದೂಡಿದೆ, ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಿದೆ. ಆದರೆ ಕರ್ನಾಟಕದ ವಿಷಯದಲ್ಲಿ ಇದು ಆಗಿಲ್ಲ ಅನ್ನುವಂಥದ್ದು. ಗೋಪಿಶಂಕರ್ ಅವರೇ, ಇವೆಲ್ಲವೂ ರಾಜಕೀಯ ಗಿಮಿಕ್ ಅಥವಾ ರಾಜಕೀಯ ಗೇಮ್ ಅಂತ ಅನ್ಸುತ್ತೆ ಇದರಲ್ಲಿ. ಯಾಕಂದ್ರೆ ಪ್ರಧಾನಿಗೆ ತಮಿಳುನಾಡಿನ ಸರ್ಕಾರಕ್ಕೆ ಅಥವಾ ಪನ್ನೀರ್ಸೆಲ್ವಂ ಅವರಿಗೆ ಭೇಟಿ ಮಾಡೋದಕ್ಕೆ ಅವಕಾಶ ಕೊಡೋದಕ್ಕೆ ಆಗತ್ತೆ, 5 ಬಾರಿ ಸಿಎಂ ಇಲ್ಲಿ ಕೇಳ್ತಾರೆ, ಅವರಿಗೆ ಅವಕಾಶ ಕೊಡೋದಕ್ಕೆ ಆ ಸಮಯನೇ ಸಿಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ತಮಿಳುನಾಡು ಇದು ರೈಟ್ ಟೈಮ್ ನಾವು ಎಂಟ್ರಿ ಆಗೋದಕ್ಕೆ ಇದೇ ಒಂದು ಆಚರಣೆಯನ್ನ ಸಪೋರ್ಟ್ ಮಾಡಿದ್ರೆ ಅಂತ ಅನ್ಸಿದ್ಯಾ ಹೇಗೆ ಅಂತ? ನಿಜಕ್ಕೂ ನಾನು ಬಂದ್ಬಿಟ್ಟು ಇಲ್ಲಿ ಪ್ರಾಣಿಗಳ ಪರವಾಗಿ ಮಾತಾಡಕ್ಕೆ ಬಂದಿರೋದು. ಸೊ ದಯವಿಟ್ಟು ನಾನು ಬಂದ್ಬಿಟ್ಟು ರಾಜಕೀಯದ ಬಗ್ಗೆ ನಾನು ಕಮೆಂಟ್ ಮಾಡಿದ್ರೆ ಅದು ಏನಾಗುತ್ತೆ ಅಂದರೆ ವಿಷಯ ತುಂಬ ಡೈವರ್ಟ್ ಆಗುತ್ತೆ. ಸೊ ದಯವಿಟ್ಟು ಅದ್ರ ಬಗ್ಗೆ ನಾನು ಹೇಳಲಿಕ್ಕಿಲ್ಲ. ಈಗ ಕರ್ನಾಟಕಕ್ಕೂ ಮತ್ತು ತಮಿಳುನಾಡಿಗೂ ನ್ಯಾಯದ ಬಗ್ಗೆ ಗಮನಿಸುತ್ತಾ ಹೋಗೋದಾದ್ರೆ ಎಲ್ಲ ಒಂದ್ ಕಡೆ ಇವೆಲ್ಲವೂ ಬರುತ್ತೆ ಅಲ್ವಾ? ಇಲ್ಲ, ಆಕ್ಚುಲಿ ಇವಾಗ ಏನಾಗುತ್ತೆ ಅಂದ್ರೆ ಸುಪ್ರೀಂ ಕೋರ್ಟ್ ಪೊಲಿಟಿಕಲ್ ಗೇಮ್ ಅಷ್ಟೇ. ಸುಪ್ರೀಂ ಕೋರ್ಟ್ ನಾಳೆ ಆದೇಶ ಬಂದ್ಬಿಟ್ಟು ಈ ತರ ವಿತ್ ರೆಸ್ಟ್ರಿಕ್ಷನ್ಸ್ ಕೇಂದ್ರ ಸರ್ಕಾರ ಮುಂದೂಡಿದ್ದಾರೆ. ನಾಳೆ ಏನಾದ್ರೂ ಈ ತರ ಜಲ್ಲಿಕಟ್ಟು ನಡೆಸಬಾರ್ದು ಅಂತ ಹೇಳಿದ್ರೆ ಅದು ಇಡೀ ಭಾರತಕ್ಕೆ ಹೋಲಿಸುತ್ತೆ. ಬರೀ ಕರ್ನಾಟಕ ಅಲ್ಲ, ಬರೀ ತಮಿಳುನಾಡಲ್ಲ, ಯಾವುದೇ ಆಗಲಿ ಬಂದ್ಬಿಟ್ಟು ತಮಿಳುನಾಡಲ್ಲಿ ಇದು ಜಲ್ಲಿಕಟ್ಟಾಗಲಿ, ಕರ್ನಾಟಕದಲ್ಲಿ ಕಂಬಳ ಆಗಲಿ, ಅದು ನಡೆಸಬಾರ್ದು ಅದಕ್ಕೆ ಸುಪ್ರೀಂ ಕೋರ್ಟ್ ಒಂದೇ ಆದೇಶದಲ್ಲಿ ಬಂದ್ಬಿಟ್ಟು ಎಲ್ಲ ಕವರ್ ಆಗುತ್ತೆ. ಹಾಗಾಗಿ ಬಂದ್ಬಿಟ್ಟು ಇದರಲ್ಲಿ ಕರ್ನಾಟಕ ಬೇರೆ ತಮಿಳುನಾಡು ಬೇರೆ ಅನ್ನೋ ಯೋಚನೆ ಮಾಡೋಂಥ ಇದು ಅವಶ್ಯಕತೆ ಇಲ್ಲ ಅನ್ಸುತ್ತೆ ಇದರಲ್ಲಿ ನನಗೇನು. ಅಲ್ಲ, ಹೇಳ್ಬೇಕಂದ್ರೆ ಈಗ ಇದೆಲ್ಲ ಬೇಸಿಕ್ಲಿ ನೀವು ನೋಡೋಕೆ ಹೋದ್ರೆ ಇಟ್ಸ್ ಅ ಪೊಲಿಟಿಕಲ್ ಗೇಮ್. ದೇ ನೀಡ್ ಸಮಥಿಂಗ್ ಟು ಬಿ ಬರ್ನಿಂಗ್ ಅಷ್ಟೇ. ಸೊ ಈ ಟ್ರೆಡಿಷನ್ ಬಿಟ್ಟು ನಾವು ಇರೋಕ್ಕಾಗಲ್ವಾ? ಇಸ್ ದ್ಯಾಟ್ ಸೋ ಡಿಫಿಕಲ್ಟ್? ಕಂಬಳ ಇಲ್ವಾ, ಜಾಲಿಕಟ್ಟು ಇಲ್ದವ್ರೆ ನಾವು ಇರೋಕ್ಕಾಗಲ್ವಾ? ಬೇರೆ ಲೈಫ್, ಬೇರೆ ದೇವ್ರು ನಮ್ಗೆ ಕೊಟ್ಟಿಲ್ವಾ ಇದು ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ಇದೆಲ್ಲ ಹೇಗಾಗತ್ತೆ ಅಂದರೆ ದಿ ಜಸ್ಟ್ ವಾಂಟ್ ಟು ಪ್ಲೇ ಆನ್ ದ ಪಬ್ಲಿಕ್ ಮೈಂಡ್. ಅದೇ ಥರ ನಾವು ಮೀಡಿಯಾ ಶುರು ಮಾಡ್ಕೋತೀವಿ, ಓಡ್ತಾನೇ ಇರತ್ತೆ ಇದು ಟಿಲ್ ದರ್ ಇಸ್ ನೋ ಎಂಡ್. ಅಲ್ಟಿಮೇಟ್ಲಿ ಏನಾಗುತ್ತೆ ಅಂದರೆ ಇವ್ರು ಹೇಳ್ದಂಗೆ, ಗೋಪಿಕುಮಾರ್ ಹೇಳ್ದಂಗೆ, ಈಗ ಸುಪ್ರೀಂ ಕೋರ್ಟ್ ಒಂದಕ್ಕೆ ಡಿಸಿಷನ್ ಕೊಟ್ಟರೆ ಎಲ್ಲದಕ್ಕೂ ಬರುತ್ತೆ. ನೀವು ಕ್ವಾಲಿಫೈಡ್ಗೂ ಕೊಡಬೇಕು, ಯಾವ್ದು ಟ್ರೆಡಿಷನ್ ಎಲ್ಲದಕ್ಕೂ ಕೊಡ್ಬೇಕು, ಅದು ಯಾವುದಕ್ಕೂ ಬರೋಕ್ಕಲ್ಲ. ಆಮೇಲೆ ಇಟ್ ವಿಲ್ ಬಿ ಸೆಟ್ಟಿಂಗ್ ಅ ಬ್ಯಾಡ್ ಪ್ರೆಸಿಡೆಂಟ್. ನಾಳೆ ಯಾರು ಚಾಲೆಂಜ್ ಮಾಡ್ಬೋದು ಸುಪ್ರೀಂ ಕೋರ್ಟ್ಗೆ, ನೀವು ಇಂಥದ್ದು ಬಿಟ್ಕೊಟ್ಟಿದ್ರೆ ನಮಗೂ ಬಿಟ್ಕೊಟ್ಟಿದ್ರೆ ಎಲ್ಲ ಥರ ಬರ್ತಾರೆ. ಸೊ ವೇರ್ ಡಸ್ ಯುವರ್ ಅಪೆಕ್ಸ್ ಕಟ್ ಗೋ? ವೇರ್ ಇಸ್ ದ ಜಜ್ಮೆಂಟ್? ಈಗ ಹಾಕ್ತಿರೋದಾಗೆ ಈಗ ನಮ್ಮ ಕ್ರಿಕೆಟ್ ಒಳಗೆ ನಡೀತಿರೋದು ಇವತ್ತೆಲ್ಲ ಏನೋ ಆಗಬೇಕಾಯ್ತು, ಅಲ್ಲೂ ಒಂದು ಏನೋ ಒಂದು ಇದು ಎಲ್ಲ ಒಂದ್ ಕಡೆ ವಿ ಆರ್ ಲಾಸ್ಟ್. ಆ ಜುಡಿಷಿಯರಿ ಇಸ್ ಗಾನ್, ನಂಬಿಕೆನೇ ಕಳ್ಕೊಳ್ತಾ ಇದೆ. ಅಬ್ಸಲ್ಯೂಟ್ಲಿ ಜುಡಿಷಿಯರಿ ಇಸ್ ಗಾನ್, ಆ ಪೊಲಿಟಿಕಲ್ ಥಿಂಗ್ ಇಸ್ ಗಾನ್, ಆ ಮೀಡಿಯಾ ಇಸ್ ಗಾನ್. ವಿ ಆರ್ ಆಲ್ ಇನ್ ಅ ವೆರಿ ಬ್ಯಾಡ್ ಶೇಪ್. ಐ ಡೋಂಟ್ ನೋ ವೇರ್ ಇಂಡಿಯಾ ಇಸ್ ಹೆಡಿಂಗ್ ಟು. ಇಲ್ಲ, ಅವ್ರು ಹೇಳೋದು ಅತಿ ಮುಖ್ಯವಾದ ವಿಷಯ ಏನಕ್ಕಂದ್ರೆ ಕಾನೂನು ಹೆಂಗ್ ಒಂದು ದೇಶದಲ್ಲಿ ಇದು ಹೊಸ ಕಾನೂನು ಹೆಂಗೆ ತರ್ತಾರೆ. ಪಾರ್ಲಿಮೆಂಟ್ ಇದೆ, ಅದಕ್ಕೋಸ್ಕರ ಬಂದ್ಬಿಟ್ಟು ಸಂಸತ್ ಇದೆ, ಅದಕ್ಕೋಸ್ಕರ ಪ್ರತಿಯೊಂದು ಸ್ಟೇಟಲ್ಲೂ ಅಸೆಂಬ್ಲಿ ಇದೆ. ಇವಾಗ ಏನಾಗಿದೆ ಅಂದರೆ ಬಂದ್ಬಿಟ್ಟು ನನಗೆ ಇಷ್ಟ ಆಗಿಲ್ಲ, ಕಾನೂನು ಇಷ್ಟ ಆಗಿಲ್ಲ ನನಗೆ. ಸೊ ನಾನು ಏನು ಮಾಡಬೇಕಿರೋದು, ಒಂದು 5 ಲಕ್ಷ ಜನ ಎಲ್ಲಾದರೂ ಸೇರಿಸಬೇಕು. ಮರೀನಾ ಬೀಚ್ ಆಗಲಿ, ನಾಳೆ ಬಂದ್ಬಿಟ್ಟು ರಾಮಲೀಲಾ ಮೈದಾನ ಆಗಲಿ ಡೆಲ್ಲಿಯಲ್ಲಿ ಸೇರಿಸ್ಬಿಟ್ಟು ಇಷ್ಟು ಜನಕ್ಕೆ ಈ ಕಾನೂನು ಇಷ್ಟ ಇಲ್ಲ, ನಾವು ಈ ಕಾನೂನನ್ನು ಮೀರ್ತೀವಿ ಅಂತ ಹೇಳಿದ್ರೆ ಇದರಲ್ಲಿ ಎಲ್ಲಿ ಕೊನೆ ಆಗುತ್ತೆ ಹೇಳಿ? ಈ ನಮ್ಮ ದೇಶದ ಎಲ್ಲಾ ವಿಷಯಗಳಿಗೂ ನಾಳೆ ಬಂದ್ಬಿಟ್ಟು ಯಾವುದಾದ್ರೂ SC/ST ಆಕ್ಟ್ ಬಗ್ಗೆ ನನಗೇನಾದ್ರೂ ವಿರುದ್ಧವಾಗಿರ್ಬೋದು, ಅದಕ್ಕೆ ವಿರುದ್ಧವಾಗಿ 5 ಲಕ್ಷ ಜನ ನಮ್ಮ ದೇಶದಲ್ಲಿ ಸೇರಿಸೋದೇನು ಕಷ್ಟವಾದ ಕೆಲಸವಲ್ಲ. ನಾವು 130 ಕೋಟಿ ಜನಸಂಖ್ಯೆ ನಮ್ಮಲ್ಲಿ, ಅದ್ರಲ್ಲಿ 5 ಲಕ್ಷ ಆಗಲಿ 10 ಲಕ್ಷ ಜನ ಅನ್ನು ಸೇರಿಸೋದು ಕಷ್ಟವಾದದಲ್ಲ. ಈ ನಡುವೆ ಬಂದ್ಬಿಟ್ಟು ವಾಟ್ಸಪ್ ಆಗಲಿ, ಫೇಸ್ಬುಕ್ಕಲ್ಲಿ ಇದು ಸುದ್ದಿ ಹರಡಿಸಿ ಸೇರಿಸ್ಬೋದು. ಸೇರಿಸಿ ನಮ್ಗೆ ಈ ಕಾನೂನು ಇಷ್ಟ ಇಲ್ಲ, ಈ ಕಾನೂನು ಬೇಡ, ಈ ಕಾನೂನು ಬದ್ಧವಾಗಲಿ, ಈ ಕಾನೂನು ವಿರುದ್ಧವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ದೇಶ ಎಲ್ಲಿ ಹೋಗುತ್ತೆ ಹೇಳಿ? ಹೇಳ್ಬೇಕಂದ್ರೆ ಇದು ಒಳ್ಳೆ ವಿಷಯಕ್ಕೆ ನಾವು ಯಾರು ಮುಂದಕ್ಕೆ ಬರ್ತಿಲ್ಲ. ಕಾಡನ್ನ ಉಳಿಸಿದ್ರೆ ನಮಗೆಲ್ಲ ಒಳ್ಳೇದಾಗತ್ತೆ. ಅದಕ್ಕೂ 500 ಜನನೂ ಸೇರಲ್ಲ, 50 ಜನ ಸೇರ್ಸೋದು ಕಷ್ಟ. ಅದರ ಜೊತೆಗೆ ಈಗ ಕುದುರೆ ರೇಸ್, ನಾನು ಆಗ್ಲೇ ಮಾತನಾಡ್ತಾ ಇದ್ದೆ, ಕುದುರೆ ರೇಸ್ಗೆ ಸಂಬಂಧಪಟ್ಟಂತೆ ಕೂಡ ಹಿಂಸೆ ಆಗತ್ತೆ ಅನ್ನುವಂಥದ್ದು. ಆದ್ರೆ ಅದ್ರ ಬಗ್ಗೆ ಯಾರು ಕೂಡ ಚಕಾರ ಎತ್ತುತ್ತಿಲ್ಲ ಅಂತ ಹೇಳಿ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಇಲ್ಲ, ಹೀಗೆ ಮಾತಾಡ್ಬೋದು. ಕುದುರೆ ರೇಸ್ ಮತ್ತೆ ಬಂದ್ಬಿಟ್ಟು ನಾಳೆ ಇದು ಮಾಂಸದ ಅಂಗಡಿ ಆಗಲಿ ಎಲ್ಲ ಮಾಡ್ಬೋದು. ನಾನು ಹೇಳಿದಂಗೆ ಒನ್ ಸ್ಟೆಪ್ ಅಟ್ ಎ ಟೈಮ್. ಮೊದಲು ನಾವೇನು ಮಾಡಬೇಕಂದ್ರೆ ಮನೋರಂಜನೆಗೋಸ್ಕರ ಎಲ್ಲೆಲ್ಲ ಪ್ರಾಣಿಗಳನ್ನು ಉಪಯೋಗ ಮಾಡ್ತಾರೋ ಅದನ್ನೆಲ್ಲ ತಡೆ ಮಾಡ್ಬೋದು. ಏನಕ್ಕಂದರೆ ಅದು ಅವಶ್ಯಕತೆ ಇಲ್ಲ. ಇವಾಗ ಕೆಲ ಜನ ಬಂದ್ಬಿಟ್ಟು ಮಾಂಸ ತಿನ್ಬೋದು, ನಾನು ಹೋಗಿ ಅದನ್ನು ತಿನ್ನಬಾರ್ದು, ಅದು ಇದು ಪ್ರಾಣಿಗಳ ಹಿಂಸೆ ಆಗುತ್ತೆ ಅಂತ ಹೇಳಲಿಕ್ಕಿಲ್ಲ. ಏನಕ್ಕಂದರೆ ಅದು ಹಿಂಸೆ ಆಗುತ್ತೆ, ಬಟ್ ಅದು ಅವ್ರ ಆಹಾರ ಪದ್ಧತಿ, ಅದನ್ನು ಬಂದು ನಾನು ಇಂಟರ್ಫಿಯರ್ ಮಾಡ್ಲಿಕ್ಕಾಗಲ್ಲ. ಅದು ಅದೇ ರೀತಿಯಾಗಿ ಇದಕ್ಕೂ ಕೂಡ ಅನ್ವಯ ಆಗೋದಿಲ್ವಾ ಹೇಗೆ? ಇಲ್ಲ, ಅದು ಆಹಾರ ಪದ್ಧತಿ ಬೇರೆ, ಅದು ತುಂಬ ಪರ್ಸನಲ್. ಇವಾಗ ಒಬ್ಬರು ಧರ್ಮದ ಬಗ್ಗೆ ಆಗಲಿ, ಆಹಾರದ ಬಗ್ಗೆ ಆಗಲಿ ಪರ್ಸನಲ್ ವಿಷಯ. ಇದು ಪರ್ಸನಲ್ ವಿಷಯ ಅಲ್ಲ, ಇದು ನಿಮ್ಮ ಪರ್ಸನಲ್ ಇದು ವಿಷಯ ಅಲ್ಲ. ನಾನು ಕೇಳಿದ್ರೆ ಇದು ಬರೀ ಮನೋರಂಜನೆದ ವಿಷಯ. ಇದು ಇಲ್ಲದೆ ಬೇರೆ ಮನೋರಂಜನೆ ನಾವು ಇದು ಫಾಲೋ ಬಂದಾಗ ಪರ್ಸನಲ್ ಇಟ್ ಇಸ್ ಟೋಟಲಿ ಡಿಫರೆಂಟ್. ಒಂದು ಸಮುದಾಯ ಅದನ್ನು ಫಾಲೋ ಮಾಡ್ತಾ ಇದೆ ಹಲವಾರು ವರ್ಷಗಳಿಂದ, ಇಟ್ ಇಸ್ ಅ ಟೋಟಲ್ ಡಿಫ್ರೆಂಟು. ನೀವು ಅದನ್ನೇ ಚೇಂಜ್ ಮಾಡ್ತೀನಿ ಅಂದರೆ ಆ ಇಡೀ ಕಲ್ಚರನ್ನೇ ಚೇಂಜ್ ಮಾಡಕ್ಕೆ ಬರ್ತೀನಿ. ನಾನು ಈ ಶರ್ಟ್ ಹಾಕ್ಕೊಂತಿದ್ದೆ, ಈ ಶರ್ಟ್ ಬೇಡ, ನೀನು ಈ ಊಟ ಮಾಡೋದು ಈ ಊಟ ಮಾಡಬೇಡ ಬೇಡ ಅಂತಂದರೆ ವಾಟ್ ಇಸ್ ದ ಡೆಮೋಕ್ರಸಿ? ಹಂಗಂದ್ರೆ
ಡೆಮೋಕ್ರಸಿ ಡಾಕ್ಟರ್ ಬಾಬಾ ಸಾಹೇಬ್ ಬರ್ದಿಟ್ಟಂಗೆ ಎಲ್ಲಿ ನಮ್ಮ ಹ್ಯುಮ್ಯಾನಿಟೇರಿಯನ್ ರೈಟ್ಸ್ ಮತ್ತೆ ಬೇರೆ ರೈಟ್ಸ್ ಎಲ್ಲ ಹಾಳಾಗ್ತಾ ಇದೆಯಲ್ಲ ಅಲ್ಲಿ. ಎಲ್ಲ ಆಚರಣೆಗಳು ಇಲ್ಲ, human rights ಆಗ್ಲಿ, ಪ್ರಾಣಿ rights also equally ನಿಜವಾಗ್ಲೂ important. ನಮ್ಮ ದೇಶದಲ್ಲಿ ಒಂದು ಒಳ್ಳೆ ಕಾನೂನು ತಗೊಂಡ್ಬರ್ಬೇಕಂತಂದ್ರೆ ಪ್ರತಿದಿನ ಈಗ ಇರ್ತಕ್ಕಂಥ ಕ್ಲೈಮೆಟಿಕ್ ಕಂಡೀಷನ್ ಅಲ್ಲಿ ಚಳಿಗೆ ಎಷ್ಟು ಜನ ಸಾಯ್ತಾ ಇದ್ದಾನೆ, ಒದ್ಕೊಳಕ್ ಕಂಬಳಿ ಇಲ್ಲದೆ ಅಂತ ಒಂದು ಕಂಬಳಿ ಒದಗಿಸ್ಬೇಕು, ಅದಕ್ಕೆ ಒಂದು ಕಾನೂನು ತಗೊಂಬನ್ನಿ. ಅದಕ್ಕೆ ಸುಪ್ರೀಂ ಕೋರ್ಟ್ ಸುಮೋಟೋ ಕೇಸ್ ಫೈಲ್ ಮಾಡಿ ಎಷ್ಟು ಜನ ಸಾಯ್ತಾ ಇದ್ದಾರೆ ಪ್ರತಿ ವರ್ಷ, ಅದು ತಗೊಳ್ಳಿ. ಎಷ್ಟು ಜನ ರೈತ ಸಾಯ್ತಾ ಇದ್ದಾರೆ, ಯಾಕೆ ಸಾಯ್ತಾ ಇದ್ದಾನೆ? ರೈತ ಇದೆಲ್ಲ ಗ್ರಾಮೀಣದ ಕಲೆಗಳು. ಇದು ಗ್ರಾಮೀಣದಲ್ಲಿ ರೈತನ ಇರ್ತಕ್ಕಂಥ ಕಲೆಗಳು, ರೈತನ ಬೆನ್ನೆಲುಬನ್ನು ಹೊಡೆದ್ರೆ ಇಡೀ ಭಾರತದ ಬೆನ್ನೆಲುಬು ಅಂತ ಹೇಳ್ಕೊಂಡು ರೈತನಿಗೆ ಸಾಯಿಸ್ತಾನೆ ಇದ್ದಾರೆ ಹೊರತು ಅದಕ್ಕೊಂದು ಒಳ್ಳೆ ಕಾನೂನು ತಗೊಂಡ್ಬರ್ತಾನೆ ಇಲ್ಲ. ಕಾಳಜಿನೇ ಇಲ್ಲ ಯಾರಿಗೂ. ಯಾಕೆ ಸುಮೋಟೋ ಕೇಸ್ ಯಾಕೆ ಅಸೆಂಬ್ಲಿಗಳಲ್ಲಿ ಯಾಕೆ ಎಲ್ಲರೂ ನಿರ್ಣಯ ತೊಗೊಂಬಾರ್ದು? ಬೇರೆ ಬೇರೆ ವಿಚಾರಗಳ ನಿರ್ಣಯ ತೊಗೊತಾರೆ. ಎಲೆಕ್ಟೆಡ್ ಬಾಡಿ ಪಾರ್ಲಿಮೆಂಟ್ಗಳಲ್ಲಿ ಏನು ಮಾಡ್ತಿದ್ದಾರೆ ಎಂಪಿಗಳು? ಇಂಥ ವಿಚಾರಕ್ಕೆ ಮಾಡಬೇಕಾಗಿತ್ತು. ಮತ್ತೆ ಬಿಸಿಲು ಬಂದಾಗ ಬಿಸಿಲು ಕಾಲಗಳಲ್ಲಿ ಎಷ್ಟು ಜನ ಸಾಯ್ತಾ ಇದ್ದಾರೆ ಬರೀ ಬಿಸಿಲಿಗೇನೆ. ಈ ಆಂಧ್ರ ಈ ಕಡೆ ಎಲ್ಲ ತಗೊಂಡ್ರೇನೆ. ಹಾಗಾಗಿ ಆಚರಣೆ ಇರಬೇಕು ಅಂತ ಹೇಳ್ತೀರಿ ನೀವು. 100% ಹಳೆ ಆಚರಣೆಗಳು ಏನಿದೆ ಆ ಆಚರಣೆಗಳು ಬರಲಿ. ಈಗ ಹೊಸ ಏನು ಫಾರಿನ್ ಕಲ್ಚರ್ಸ್ ಬರ್ತಾ ಇದೆ, ಈಗ ಅದಕ್ಕೆ ಮಿಡ್ ನೈಟ್ ಪಬ್ಸ್ ಬಾರ್ಸ್ ಎಲ್ಲ ಬಿಡಬೇಕಾದ್ರೆ ಈಗ ಅಲ್ದ ಕಡೆ ಏನೇನು ವಾತಾವರಣ ನಡೀತಾ ಇದೆ ನಾವು ನೋಡ್ತಾ ಇದ್ವಿ. ಗೊತ್ತಿದೆ ಅನ್ನುವಂಥದ್ದು ನಮಗೆ ಗೊತ್ತಿದೆ, ಅಥವಾ ನಮ್ಮ ಮನಸ್ಥಿತಿ ಅದು ನಮ್ಮ ಆಚರಣೆ ಬಂದ್ಬಿಟ್ಟು ಹಿಂದೆ ನಡೆಯೋ ಆಚರಣೆ ಎಲ್ಲ ಬಿಡಬಾರ್ದು ಅಂತ ಹೇಳಿದ್ರೆ ಬಾಲ್ಯ ವಿವಾಹ ಮತ್ತೆ ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಅದು ಸತಿ, ಅದು ಹಿಂದೆ ನಮ್ಮ ಆಚರಣೆ ಅಲ್ವಾ? ಅದು ನಮ್ಮ ಸಂಪ್ರದಾಯ. ಇದೆಲ್ಲ ಏನು ಈ ಮನುಧರ್ಮದಿಂದ ಅದೆಲ್ಲ ಬಿಟ್ಟಿಲ್ವಾ? ಅದೆಲ್ಲ ಬಿಟ್ಟಿಲ್ವಾ? ಇದನ್ನೆಲ್ಲ ಬಿಡಲೇಬೇಕಾಗಿತ್ತು, ಬಿಡಬೇಕಾಗಿತ್ತು. ಅದನ್ನೆಲ್ಲ ಬಿಟ್ಟಿಲ್ವಾ? ಅದೆಲ್ಲ ನಮ್ಮ ಸಂಪ್ರದಾಯ ಅಲ್ವಾ? ಅದನ್ನೆಲ್ಲ ಬಿಟ್ಟಿಲ್ವಾ? ಅದನ್ನೆಲ್ಲ ಬಿಟ್ಟು ನಾವು ಇನ್ನೂ ಚೆನ್ನಾಗಿದೀವಲ್ಲ. ಅದೆಲ್ಲ ಬಿಟ್ಟದ್ರಿಂದ ನಾವೇನು ಬಿಡ್ಬೋದ್ವಾ ಹೇಳಿ? ಇಲ್ಲ, ಅದು ಬಿಡಬೇಕಾಗಿತ್ತು, ಅನಿವಾರ್ಯ. ಅದು ಬಿಡಲೇಬೇಕಾಗಿತ್ತು, ಹಾಗೆ ಇದು ಇದೇ ಮನಸ್ಥಿತಿ ಮುಂದುವರಿಲಿ ಅನ್ನುವಂಥದ್ದು. ಅದೇ ಪರಿಸ್ಥಿತಿ ಮನುಷ್ಯರು, ಇನ್ನು ಇದು ಪೂರ್ತಿ ಪ್ರಾಣಿಗಳು. ಈಗ ಪ್ರಾಣಿಗಳಿಗೆ ಯಾಕೆ ಹಿಂಸೆ ಕೊಡ್ಬೇಕು ನಾವು? ಈಗೇನು ಆರ್ಗನೈಸ್ಡ್ ಏನಕ್ಕೆ ಸಿಸ್ಟಮ್ ಬೇಕು ವರ್ಸಸ್ ಅಲ್ಲ, ಇಡೀ ಒಂದು ವರ್ಷ ನಾವು ಅವುಗಳನ್ನ ತುಂಬಾ ಚೆನ್ನಾಗಿ ಸಾಕ್ತಿವಿ, ಅವುಗಳನ್ನ ಬೆಳೆಸ್ತೀವಿ. ಒಂದು ದಿನದ ಆಚರಣೆ ಅಥವಾ ಅವುಗಳಿಗೋಸ್ಕರ ಅಥವಾ ಮನರಂಜನೆಗೋಸ್ಕರ ಮಾಡುವಂತದ್ದು ಒಂದು ದಿನ ಅಂತ ಅವರ ಅಷ್ಟು ಮನೋರಂಜನೆ ತಗೋಬೇಕಂದ್ರೆ ಅದಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಚೆನ್ನಾಗಿ ಮೊನ್ನೆ ತಗೊಳ್ಳಿ, ಶಭಾಷ್ ಮಾಡ್ಲಿ, ಅದನ್ನ ಯಾಕೆ ಓಡಿಸ್ಬೇಕು? ಸರಿ, ಈ ವಾತಾವರಣ ನಮ್ಮ ಇಡೀ ಪ್ರಪಂಚದಲ್ಲಿ ಭಾರತದ ಮೂಲ ನಿವಾಸಿಗಳಿಗೆ ಯಾವ ರೀತಿ ಮಟ್ಟಕ್ಕೆ ಬಂದ್ಬಿಟ್ಟಿದೆ ಅಂತಂದ್ರೆ, ನಮ್ಮ ಮಲ್ಲಿಕಾರ್ಜುನ್ ಸಾಹೇಬರು ಪಾರ್ಲಿಮೆಂಟ್ಗೆ ಘಂಟಾಘೋಷವಾಗಿ ಕೂಗಾಡ್ತಾರೆ, ವಿ ಆರ್ ದ ಮೂಲ ನಿವಾಸಿ, ಹಮ್ಲೋಗೆ ಮೂಲ ನಿವಾಸಿ ಭಾರತ್ಗೆ ಅಂತ ಅಂದ್ಬಿಟ್ಟು ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ. ಈಗ ಮೂಲ ನಿವಾಸಿಗಳು ನಾವು ಬಾಂದ್ಬಿಟ್ಟು ಬಾಯಿ ಬಿಟ್ಟು ನಾವು ಕಿಚ್ಚಾಡ್ಬೇಕು. ನಾವು ಈ ದ್ರಾವಿಡ ಜನಾಂಗದವ್ರು ನಾವೆಲ್ಲ ಏನಿದೀವಿ ಇಲ್ಲಿ ಸೌತ್ ಇಂಡಿಯಾದಲ್ಲಿ ಸೆಂಟ್ರಲ್ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಆ ವಾತಾವರಣ ಬಂದ್ಬಿಟ್ಟಿದೆ. ಇದನ್ನ ಮಲ್ಲಿಕಾರ್ಜುನ ಸಾಹೇಬರು ಘಂಟಾಘೋಷ ಕೂಗಿದ್ರಲ್ಲಿ ಪಾರ್ಲಿಮೆಂಟ್ ಅಲ್ಲಿ. ಇಷ್ಟು ವರ್ಷಗಳ ಕಾಲ ಯಾರು ಅದನ್ನ ರೆಕಾರ್ಡ್ ಮಾಡಿರೇ ಇರಲಿಲ್ಲ. ಇವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರೆಕಾರ್ಡ್ ಮಾಡಿದ್ರು, ಈಗ ಮಲ್ಲಿಕಾರ್ಜುನ ಸಾಹೇಬ್ ರೆಕಾರ್ಡ್ ಮಾಡಿದ್ದಾರೆ ಅದನ್ನ. ಇಂಥ ಮೂಲ ನಿವಾಸಿಗಳು ಏನೆಲ್ಲ ಮಾಡ್ತಿದ್ರು ಅದರ ಕಲ್ಚರಲು, ಅದ್ರ ಈಗಿರ್ತಕ್ಕಂಥ ಸೂಕ್ತವಾಗಿ ಏನೇನು ಬೇಕಾಗಿತ್ತು ಮಾರ್ಪಾಡುಗಳು ಆಲ್ರೆಡಿ ಆಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ವಿಷಯಕ್ಕೂ ಕೂಡ ಮಾರ್ಪಾಡು ಆಗ್ಲಿ ಅನ್ನುವಂಥದ್ದು, ಮುಂದಿನ ಬೆಳವಣಿಗೆಗಳಾಗ್ಲಿ ಅನ್ನುವಂಥದ್ದು ಅವರ ವಾದ. ಕಳ್ಕೊಳುತ್ತೆ ಟೋಟಲ್. ಹಿಂಸೆ. ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಂತ ಅಂದ್ಬಿಟ್ಟು ಏನಿದೆ, ಆ ಕ್ಲಾಸಿಕಲ್ ಹೆರಿಟೇಜ್ ಅಂತೇಳಿ ಕೆಲವು ಕ್ಲಾಸಿಕಲ್ ಸ್ಪೋರ್ಟ್ಸ್ ಇದೆ, ಅದನ್ನೆಲ್ಲ ಜೊತೆಗೆ ಕರ್ಕೊಂಡ್ಬರ್ಬೇಕು. ಇಲ್ಲ ಅಂತಂದ್ರೆ ನಮ್ಮ ಹಳೆಯ ಪದ್ಧತಿನ ಟೋಟಲ್ ಬಿಟ್ಟೇ ಬಿಡೋಣ ಅಂತಂದ್ರೆ ಇನ್ನೆಲ್ಲ ಪಾಶ್ಚಾತ್ಯದ ವೆಸ್ಟರ್ನ್ ಕಲ್ಚರ್ಸ್ ತಗೊಂಡ್ಬಿಡೋಣ. ಈಗ ಈ ಪೀಠ ಇದೆ, ಏನು ಈ ಪೀಠ ಮತ್ತು ಈ ಆಕ್ಟಿವಿಸ್ಟ್ಗಳೆಲ್ಲ ಈ ಪ್ರಾಣಿದಯ ಸಂಘದವರೆಲ್ಲ ಈ ಕಾನೂನು ತರಬೇಕು ಅಂತ ಅಂದ್ಬಿಟ್ಟು ಈ ಅಂದ್ಬಿಟ್ಟು ಲಿಸ್ಟಲ್ಲಿ ಹಾಕಿದ್ರು. ಇದೇ ಅವರು ಪೀಠ ಈಸ್ ನಾಟ್ ಬಾರ್ನ್ ಇನ್ ಇಂಡಿಯಾ, ಇದು ಹೊರಗಡೆ ಇರ್ತಕ್ಕಂಥ ಸಂಸ್ಥೆ. ಅಲ್ಲಿ ಹೊರದೇಶಗಳಲ್ಲಿ ಸ್ವೀಡನ್ ಡೆನ್ಮಾರ್ಕ್ಗಳಲ್ಲಿ ಬುಲ್ಲು ರೇಸ್ ಅಂತ ಹೊಡಿತಾರೆ. ಅಲ್ಲಿ ತೊಗೊಂಡು ಹೊಡಿತಾರೆ, ರಕ್ತ ಬರುತ್ತೆ, ಅದಕ್ಕೆ ರಕ್ತ ಸೋರುತ್ತೆ. ರಕ್ತ ಸೋರೋದನ್ನ ಅದ್ರ ವಿರುದ್ಧ ಫೈಟ್ ಮಾಡೋದಿಲ್ಲ. ಯಾಕೆ ಅದ್ರ ವಿರುದ್ಧ ಫೈಟ್ ಮಾಡಿದ್ರೆ ಇವ್ರಿಗೆ ಯಾರು ದುಡ್ಡು ಕೊಡೋದಿಲ್ಲ, ಅಲ್ಲಿ ಇವ್ರಿಗೆ ಅಲ್ಲಿ ಸೈಡ್ ಲೈನ್ ಮಾಡ್ಬಿಡ್ತಾರೆ. ಇಲ್ಲಿ ಕೇಳೋದಕ್ಕೆ ಯಾರು ಇಲ್ಲ ಇಲ್ಲಿ ಅಂತವ್ರಿಗೆ. ಯಾಕಂದ್ರೆ ಅವ್ರ ಬಗ್ಗೆ ಅವ್ರ ಅಸ್ತಿತ್ವ ಏನಂದ್ಬಿಟ್ಟು ಇವ್ರಿಗೆ ಇಲ್ಲಿ ಗೊತ್ತಿಲ್ಲ. ಇಲ್ಲಿ ಈಗ ನಮ್ಮ ಇತಿಹಾಸ ನಮಗೆ ಗೊತ್ತಾದ್ಮೇಲೆ ನಾವು ಫೈಟ್ ಮಾಡಿದ್ರೆ ಇನ್ಯಾರು ಫೈಟ್ ಮಾಡ್ಬೇಕು ನಮಗೋಸ್ಕರ? ಮಲ್ಲಿಕಾರ್ಜುನ ಸಾಹೇಬರು ಅದಕ್ಕೆ ಫೈಟ್ ಪಾರ್ಲಿಮೆಂಟ್ ಅಲ್ಲಿ ಫೈಟ್ ಮಾಡಿದ್ದಾರೆ. ಈ ಸ್ಪೇನ್ ಜೊತೆ ಮತ್ತೆ ಫ್ರಾನ್ಸ್ ಜೊತೆ ಹೋಲಿಸೋದು ಬಂದ್ಬಿಟ್ಟು ನನಗೆ ಒಪ್ಪಿಗೆ ಇಲ್ಲ. ಏನಕ್ಕಂದ್ರೆ ಬುದ್ಧ ಮಹಾವೀರ ಇಲ್ಲ ಬುದ್ಧ ಮಹಾವೀರ ಬಸವಣ್ಣನವರು ಮಹಾತ್ಮ ಗಾಂಧಿ ಈ ಮಣ್ಣಿನಲ್ಲಿ ಹುಟ್ಟಿದವರು. ಅಹಿಂಸಾ ಅನ್ನೋ ಪದವನ್ನು ಪ್ರಪಂಚಕ್ಕೆ ಬಂದ್ಬಿಟ್ಟು ಕೊಟ್ಟಿದ್ದು ಭಾರತ ದೇಶ. ಸೊ ಅದನ್ನೇ ನಾವು ಹೇಳ್ತಾ ಇರೋದು. ಆ ದೇಶಗಳನ್ನ ನಾವು ನೋಡಿ ಅವ್ರು ಮಾಡ್ತಾ ಇರೋದನ್ನ ನಾವು ಮಾಡಬೇಕಿರೋ ಅವಶ್ಯಕತೆ ಇಲ್ಲ. ಎರಡನೇದು ಕೊನೆಗೆ ಬಂದ್ಬಿಟ್ಟು ನಾನು ಹೇಳೋ ಮಾತೇನೆಂದ್ರೆ, ಕಾನೂನು ಚೌಕಟ್ಟಿನಲ್ಲಿ ಎಲ್ಲ ನಡೀಲಿ. ಕಾನೂನಿದೆ, ಪ್ರಿವೆನ್ಷನ್ ಆಫ್ ಕ್ರೂಯಲ್ಟಿ ಟು ಆನಿಮಲ್ಸ್ ಆಕ್ಟ್ ಅಂತಿದೆ, ಪರ್ಫಾರ್ಮಿಂಗ್ ಬುಲ್ ಆನಿಮಲ್ಸ್ ರೂಲ್ಸ್ ಅಂತಿದೆ. ಆಮೇಲೆ ಆ ರೂಲ್ಸ್ ಬಗ್ಗೆ ನಾವು ಹೇಳ್ತಾ ಇರೋದು. ಯಾರಿಗಾದ್ರೂ ಬಂದ್ಬಿಟ್ಟು ಬೇರೆ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯ ಇದ್ರೆ ಹೋಗ್ಲಿ, ಸುಪ್ರೀಂ ಕೋರ್ಟ್ ಅಂತದಿದೆ, ಅಲ್ಲಿ ಹೋಗ್ಲಿ, ಅಲ್ಲಿ ಫೈಟ್ ಮಾಡಿ. ಯಾರು ಬೇಡ ಕಾನೂನು ಪರಿಪಾಲನೆ ಆಗ್ಲಿ, ಕಾನೂನು ವಿರುದ್ಧವಾಗಿ ಏನು ಮಾಡೋದು ಬೇಡ ಅಂತ ಮಾತ್ರ ನಾನು ಹೇಳೋದು ಅಷ್ಟೇ. ಅಲ್ಲ, ಹೇಳ್ಬೇಕಂದ್ರೆ ಟ್ರೆಡಿಷನ್ ಅನ್ಕೊಂಡು ನಾವು ಪ್ರಾಣಿಗೆ ಹಿಂಸೆ ಕೊಡೋದು ಏನು ಬೇಕಾಗಿಲ್ಲ. ವಿ ಆಸ್ ಹ್ಯೂಮನ್ ಬೀಯಿಂಗ್ಸ್ ವಿ ಹ್ಯಾವ್ ಚೇಂಜ್ಡ್. ನಾವು ಮುಂಚೆ ಏನಿಲ್ದವ್ರು ಹಾಕೊಂಡು ಓಡಾಡ್ತಿದ್ವಿ, ಈಗ ಪ್ಯಾಂಟ್ ಶರ್ಟ್ ಹಾಕೊಂಡು ಓಡಾಡ್ತಿದ್ವಿ.
ಅಲ್ವಾ? ಹಾಗಾಗಿ ಹಿಂಸೆ ಕೊಡೋದನ್ನ ಬಿಟ್ಟು ಈ ಆಚರಣೆ ಬಿಡ್ಬೇಕು, ಬೇಡ ಅನ್ನುವಂಥದ್ದು. ಎಸ್ ಮಣಿವಣ್ಣ. ಹಿಂಸೆ, ಪ್ರಾಣಿಗೆ ಹಿಂಸೆ ಕೂಡ ನಿಲ್ಲಿಸ್ಬೇಕು. ಇನ್ನಫ್ ಮೇಡಮ್ ಈಗ ತಮ್ಮದು ಸುವರ್ಣ ಚಾನಲ್, ಇನ್ನೊಂದು ಚಾನಲ್ ಇದೆ ಸುವರ್ಣ ಹೆಸರಲ್ಲೇ, ಅದು ತಮ್ಮದೇ ಅನ್ಸುತ್ತೆ ಮೋಸ್ಟ್ಲಿ. ಆ ಚಾನಲ್ ಬೆಳಿಗ್ಗೆ ಒಂದು ಸೀರಿಯಲ್ ಬರುತ್ತೆ. ಫೈನಲ್ ಸಂಕ್ಷಿಪ್ತ ಫೈನಲ್ ಅದರಲ್ಲೇ ಈಗ ತಂದೆ ಓಡಿಸ್ತಕ್ಕಂಥ ಗಾಡಿ ಏನಿದೆ ಅದನ್ನ ಮಕ್ಕಳು ಮನೇಲಿ ಇರ್ತಕ್ಕಂಥ ಮಕ್ಕಳು ಅದು ಯೂಟಿಲೈಸ್ ಮಾಡ್ತಾರೆ, ಅದ್ರ ಮೇಲೆ ಹತ್ತಾರೆ ಕೂತ್ಕೊಂತಾರೆ. ಹಂಗೆ ಏನು ಈ ನಮ್ಮ ಭಾರತದಲ್ಲಿ ಈ ಶಿವ ಸಂಪ್ರದಾಯ, ಶಿವ ಸುಬ್ರಹ್ಮಣ್ಯ ಪಾರ್ವತಿ ಅಂತ ಏನು ಬಂದಿದ್ದಾರೆ, ಶಿವನ ವಾಹನ ನಂದಿ, ಹಿಂದಿನ ಅಲ್ಲ ಪ್ರಾಚೀನವಾಗಿರುವಂತಹ ಶಿವನ ವಾಹನ ಆಚರಣೆ ನಂದಿ ಇರ್ಲಿ ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ತಾರೆ. ದೇವಸ್ಥಾನ ಇರುತ್ತೆ. ನಂದಿ ಮೇಲೆ ಓಡ್ತಕ್ಕಂಥ ಸುಬ್ರಹ್ಮಣ್ಯ ಸಣ್ಣ ಮಗುವಿಂದಾನೇ ಶುರು ಮಾಡ್ತಾನೆ. ಈ ಸುಬ್ರಹ್ಮಣ್ಯನ ನಾರ್ತ್ ಅಲ್ಲಿ ಎಕ್ಸೆಪ್ಟ್ ಮಾಡೋದೇ ಇಲ್ಲ ಯಾರು, ಬರೀ ಗಣೇಶನ್ ಮಾತ್ರ ಇಟ್ಕೊಂತಾರೆ. ಬರೀ ಸೌತ್ ಅಲ್ಲಿ ಮಾತ್ರ, ಯಾಕಂದ್ರೆ ಅದು ಈಸ್ ಇನ್ ದ ಡ್ರಾವಿಡಿಯನ್ ಕಲ್ಚರ್ ಬಂದಿರತಕ್ಕಂಥ ಸುಬ್ರಹ್ಮಣ್ಯ ತಂದೆ ಮಕ್ಕಳಲ್ಲಿ ಈ ತಾರತಮ್ಯ ತಂದುಬಿಟ್ಟು ಈಗ ನಂದಿನ ಫಾಲೋ ಮಾಡ್ತಾರೆ. ನಂದಿ ಮೇಲೆ ಹತ್ಕೊಂಡು ಸುಬ್ರಹ್ಮಣ್ಯ ಹೋಗ್ಬೇಕಾದ್ರೆ ಅದು ಬೇಡ ಹೋಗ್ಬಾರ್ದು ಅಂತಂದ್ರೆ ಆಟ ಆಡ್ತಾ ಇದ್ದಾರೆ ಮಗು. ಅವ್ರು ಶಿವ ಒಪ್ಕೊಂಡಿದ್ದೆ, ಅವ್ರ ಫ್ಯಾಮಿಲಿ ಒಪ್ಕೊಂಡಿದ್ದೆ, ಎಲ್ಲ ಒಪ್ಕೊಂಡಿದ್ದು. ಅವ್ರು ಒಪ್ಕೊಂಡ್ಮೇಲೆ ಈಗ ಆ ಜನಾಂಗ ಒಪ್ಕೊಂಡ್ಮೇಲೆ ಅದನ್ನ ಫಾಲೋ ಮಾಡ್ತಕ್ಕಂಥದ್ದು ಅವ್ರು ಲೀಡ್ ಮಾಡ್ತಕ್ಕಂಥ ಲೀಡರ್ಸು ಮತ್ತೆ ಅವ್ರು ನಡೆಸ್ತಕ್ಕಂಥ ರಾಜಕಾರಣಿಗಳು ಮತ್ತೆ ಹಾಗಾಗಿ ತಮಿಳುನಾಡಿನಲ್ಲಿ ಕರ್ನಾಟಕದಲ್ಲಿ ಕೇಳ್ತಾ ಇರುವಂತಹ ವಾದ ಸರಿ ಇದೆ ಅಂತ ಹೇಳ್ತೀರಿ. ಥ್ಯಾಂಕ್ ಯು ವೆರಿ ಮಚ್ ಮೂವರಿಗೂ ಕೂಡ. ಒಂದ್ ಕಡೆ ಆಚರಣೆ ಬಗ್ಗೆ ಆಗಿರ್ಬೋದು ಅಥವಾ ಈ ಕ್ರೀಡೆಗಳ ಬಗ್ಗೆ ಒಂದು ವಿರೋಧ ವ್ಯಕ್ತವಾಗ್ತಾ ಇದ್ರೆ, ಇನ್ನೊಂದು ಕಡೆ ಇದರ ಬಗ್ಗೆ ಸಾಕಷ್ಟು ಪರವಾದ ಅಭಿಪ್ರಾಯಗಳು ಕೇಳಿ ಬರ್ತದೆ. ಅದರ ಜೊತೆಗೆ ಕಾನೂನಿನ ಪರಿಪಾಲನೆ ಆಗಬೇಕು, ಸುಪ್ರೀಂ ಕೋರ್ಟ್ ಒಂದು ನಿರ್ದಿಷ್ಟವಾದ ಕಾನೂನು ಅಂತ ಇರಬೇಕು, ಅದು ಎಲ್ಲರೂ ಕೂಡ ಪಾಲಿಸುವಂತಾಗಬೇಕು ಅನ್ನುವಂಥದ್ದು. ಇದು ಇವತ್ತಿನ ವಿಶೇಷ ಚರ್ಚೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.